ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. 7 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟ ಆಗಿರೋದು 7 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗಿದೆ. 2 ಕ್ಷೇತ್ರಗಳಲ್ಲಿ ಜಯಬೇರಿ ಸಾಧಿಸಿದ ಲಕ್ಷ್ಮಣ್ ಸವದಿ ಬಣ. 4 ತಾಲೂಕಿನ ಫಲಿತಾಂಶ ಪ್ರಕಟಣೆಗೆ ಕೋರ್ಟ್ ತಡೆಯನ್ನ ಒಡ್ಡಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಫಲಿತಾಂಶವನ್ನ ನೀಡಲಾಗಿದೆ. ಅಥಣಿ ತಾಲೂಕಿನಲ್ಲಿ 119 ಮತಗಳಿಂದ ಲಕ್ಷ್ಮಣ ಸವದಿಗೆ ಗೆಲುವು ಸಿಕ್ಕಿದೆ. ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ 3 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ರಾಯಬಾಗದಲ್ಲಿ ಅಪ್ಪ ಸಾಹೇಬ್ ಕುಲಗೋಡೆಗೆ ಗೆಲುವು ಸಿಕ್ಕಿದೆ. ನಿಪ್ಪಾಣಿ, ಹುಕ್ಕೇರಿ, ಬೈಲಹೊಂಗಲ, ಕಿತ್ತೂರು ಫಲಿತಾಂಶ ಪ್ರಕಟಣೆಗೆ ತಡೆ. ಅಧಿಕೃತ ಫಲಿತಾಂಶ ಬರದಿದ್ರೂ 4 ತಾಲೂಕಿನಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಇವತ್ತು ಪ್ರಕಟ ಆಗಿರೋದು. 7 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗಿದೆ. 2 ಕ್ಷೇತ್ರಗಳಲ್ಲಿ ಜಯಬೇರಿ ಸಾಧಿಸಿದ ಲಕ್ಷ್ಮಣ ಸವದಿ ಬಣ. ಇನ್ನು 4 ತಾಲೂಕಿನ ಫಲಿತಾಂಶ ಪ್ರಕಟಣೆಗೆ ಕೋರ್ಟ್ ತಡೆಯನ್ನ ಒಡ್ಡಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಫಲಿತಾಂಶವನ್ನ ಸಲ್ಲಿಸಲಾಗಿದೆ. ಅಥಣಿ ತಾಲೂಕಿನಲ್ಲಿ 119 ಮತಗಳಿಂದ ಲಕ್ಷ್ಮಣ ಸವದಿ ಗೆಲುವನ್ನು ಸಾಧಿಸಿದ್ದಾರೆ. ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ 3 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ರಾಯಬಾಗದಲ್ಲಿ ಅಪ್ಪ ಸಾಹೇಬ್ ಕುಲಗೋಡೆ ಗೆಲುವನ್ನು ಸಾಧಿಸಿರುವುದು. ನಿಪ್ಪಾಣಿ, ಹುಕ್ಕೇರಿ, ಬೈಲಹೊಂಗಲ, ಕಿತ್ತೂರು ಈ ಫಲಿತಾಂಶ ಪ್ರಕಟಣೆಗೆ ತಡೆಯನ್ನ ಒಡ್ಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ರು, ಏನಾಗುತ್ತೋ ಏನೋ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಮಟ್ಟದ ಫ್ಯಾಮಿಲಿಗಳ ನಡುವೆ ನಡೀತಾ ಇದ್ದಂಥ ಒಂದು ಹೋರಾಟ ಇದು. ಫೈನಲಿ ಏನಾಯ್ತು, ಏನು ರಿಸಲ್ಟ್ ಬಂತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮಡಿಗೇರಿ, ಏನಂತಂದ್ರೆ ಈ ಕಳೆದ 2 ತಿಂಗಳುಗಳಿಂದ ಇಡೀ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಎಂದು ಹೊರಬಿದ್ದಿದೆ. ಏಕೆಂತಂದ್ರೆ ಒಂದು ಕಡೆ ಸೌದಿ ಜಾರಕಿಹೊಳಿ, ಇನ್ನೊಂದು ಕಡೆ ಒಂದು ಕಡೆ ಸೌದಿ ಹಾಗೂ ಕತ್ತಿ ಬಣ ಇದ್ದರೆ, ಇನ್ನೊಂದು ಕಡೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಬಣದಿಂದ ಒಂದು ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಈಗಾಗಲೇ ಏನಂತಂದ್ರೆ ಈಗ ಕಳೆದ 2 ದಿನಗಳ ಹಿಂದೆ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 9 ಸ್ಥಾನಗಳಲ್ಲಿ ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇದರ ಬೆನ್ನಲ್ಲೇ ಇವತ್ತು ಡಿಸಿಸಿ ಬ್ಯಾಂಕ್ 7 ಸ್ಥಾನಕ್ಕೆ ಚುನಾವಣೆ ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ಏನಂತಂದ್ರೆ ಈಗ ಆಲ್ರೆಡಿ 7 ಸ್ಥಾನಗಳಲ್ಲಿ ಈಗ 3 ಸ್ಥಾನಗಳಿಗೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಅದರಲ್ಲಿ ರಾಮದುರ್ಗ ತಾಲೂಕಿನಿಂದ ಮಲ್ಲಣ್ಣ ಯಾದವಾಡ್ ಜಯಗಳಿಸಿದ್ದಾರೆ. ಅಥಣಿ ತಾಲೂಕಿನಿಂದ ಲಕ್ಷ್ಮಣ ಸವದಿ ಕೂಡ ಜಯಗಳಿಸಿದ್ದಾರೆ. ಅದೇ ರೀತಿಯಾಗಿ ರಾಯಬಾಗ್ ತಾಲೂಕಿನಿಂದ ಅಪ್ಪ ಸಾಹೇಬ್ ಕುಲಗೋಡೆ ಕೂಡ ಜಯಗಳಿಸಿದ್ದಾರೆ. ಇನ್ನು 4 ತಾಲೂಕುಗಳಿಗೆ ಕೂಡ ಇನ್ನು ಅಧಿಕೃತವಾಗಿ ಪ್ರಕಟಣೆ ಬಾಕಿ ಉಳಿದಿದೆ. ಕಾರಣ ಏನಂತಂದ್ರೆ ಈಗ ನ್ಯಾಯಾಲಯದಲ್ಲಿ ಇರುವ ಕಾರಣ ಅದು ಇನ್ನು 4 ತಾಲೂಕುಗಳಿಗೆ ಅದು ಪ್ರಕಟಣೆ ಬಾಕಿ ಇರುವುದರಿಂದ ಮೇಲ್ನೋಟಕ್ಕೆ ಆ 4 ಸ್ಥಾನಗಳಲ್ಲಿ ಹುಕ್ಕೇರಿಯಿಂದ ಈಗ ಆಲ್ರೆಡಿ ಕತ್ತಿ ಬೆಂಬಲಿಗರು ಸಾಕಷ್ಟು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಪ್ಪಾಣಿಯಿಂದ ಜೊಲ್ಲೆ ಬೆಂಬಲಿಗರು ಕೂಡ ಒಂದು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಬೈಲಹೊಂಗಲ ಹಾಗೂ ಕಿತ್ತೂರು ಈ ಎಲ್ಲ ತಾಲೂಕುಗಳಿಂದ ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಈಗ ಅವರಿಗೆ ಒಳಗೆ ಕೂಡ ಒಂದು ಫಲಿತಾಂಶದ ರಿಸಲ್ಟ್ ಕೂಡ ತಿಳಿದಿರುತ್ತೆ. ಈಗ ಒಟ್ಟಾರೆಯಾಗಿ ಏನಂತಂದ್ರೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಒಂದು ಗೆಲುವಿನ ಮೇಲುಗೈ ನೋಡೋದಾದ್ರೆ ಒಟ್ಟಾರೆಯಾಗಿ ಒಂದು ಜಾರಕಿಹೊಳಿ ಹಾಗೂ ಜೊಲ್ಲೆ ಬಣದವರಿಗೆ ಒಂದು ಗೆಲುವು ಕೂಡ ಸಂಭ್ರಮ ಆಚರಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಾಮಡಿಗೇರಿ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.